PU ಫಸ್ಟ್ ಇಯರ್ ಹುಡುಗಿಯರು ಕ್ಲಾಸ್ ನಡೀತಾ ಇತ್ತು. ಅದು ಮ್ಯಾಲಿಂದು ಛತ್ ಏನು ಬಿದ್ದ ಮೇಲೆ ಅದು ದೇವರೇ ಅವ್ರಿಗೆ ಕಾಪಾಡಿದಾನ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ತಾನೇ ನಾನು ಇಲ್ಲಿ ಜಿಮ್ಸ್ ಹಾಸ್ಪಿಟಲಿಗೆ ಟ್ರಾಮಾ ಕೇರಿಗೆ ನಾನು ಬಂದಿದ್ದೀನಿ. ಅವ್ರ ಕುಟುಂಬದವ್ರ ಜೊತೆ ಮತ್ತೆ ಆ ಕಾಲೇಜ್ ಪ್ರಿನ್ಸಿಪಲ್ ಅವ್ರ ಜೊತೆ ಮತ್ತೆ ಗಾಯ ಆದಂಥ ಸ್ಟೂಡೆಂಟ್ಸಿಗೆ ನಾನು ಮಾತಾಡಿಸಿದೆ. ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ರು. ಒಂದು ಮಗುದು ಸ್ಪೈನ್ ಮೇಲೆ ಇಂಜೂರ್ಡ್ ಆಗಿದೆ, ಕೈ ಮೇಲೆ ಒಬ್ಬರಿಗೆ ಇಂಜೂರ್ಡ್ ಆಗಿದೆ, ತಲೆಗೆ ಒಬ್ಬರಿಗೆ ಗಾಯ ಆಗಿದೆ. ಇದು 2010ನಲ್ಲಿ ಕಟ್ಟಡ ಆಗಿದೆ ಅಂತ ಪ್ರಿನ್ಸಿಪಲ್ ಅವರು ಹೇಳ್ತಾ ಇದ್ರು. ಈಗ ತಾನೇ ಇದು ಕಟ್ಟಡ ಕರೆಕ್ಟ್ ರೀತಿಲಿ ಆಗಿಲ್ಲ ಅಂತ ಪ್ರಿನ್ಸಿಪಲ್ ಮತ್ತೆ ಕಾಲೇಜ್ ಸ್ಟಾಫ್ ಎಲ್ಲ ಭಾಳಷ್ಟು ಸಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರು. ಸ್ವಲ್ಪ ಇದು ಕಟ್ಟಡ ಕರೆಕ್ಟ್ ಆಗಿಲ್ಲ, ಇದ್ರ ಮೇಲೆ ಸ್ವಲ್ಪ ಕ್ರಮ ತಗೊಂಡು ಸ್ವಲ್ಪ ಬದಲಾವಣೆ ಮಾಡಿರಿ ಒಳ್ಳೆ ರೀತಿಲಿ. ಯಾಕಂದರೆ ನಾಳೆ ಎಲ್ಲ ಸ್ಟೂಡೆಂಟ್ ಅರ್ಧ ಕೂಡ್ತಾರೆ, ನಾಳೆ ಅವರಿಗೆ ಯಾವುದೇ ರೀತಿಲಿ ಪ್ರಾಬ್ಲಮ್ಸ್ ಆಗಬೇಡ್ದಂತ ಕಾಲೇಜ್ ಸ್ಟಾಫ್ ಮತ್ತು ಪ್ರಿನ್ಸಿಪಲ್ ಅವರು ಹಲವಾರು ಸಲ ಹೈಯರ್ ಅಥಾರಿಟಿಗೆ ಭೇಟಿ ಆಗ ಮೇಲೆ ಯಾವುದು ರೆಸ್ಪಾನ್ಸ್ ಅಲ್ಲಿಂದ ಬಂದಿಲ್ಲ ಅಂತ ಈಗ ತಾನೇ ಚರ್ಚೆ ನಡೀತಾ ಇತ್ತು. ಈಗ ತಾನೇ ನಾನು ಸೋಷಿಯಲ್ ಮೀಡಿಯಾನಲ್ಲಿ ದಕ್ಷಿಣ ಮತಕ್ಷೇತ್ರ ಶಾಸಕರು, ಈ ಕಾಲೇಜ್ ನಮ್ಮ ದಕ್ಷಿಣ ಮತಕ್ಷೇತ್ರದಾಗೆ ಬರ್ತದೆ. ಇದು ಇವತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರು ಬಂದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 2016ನಲ್ಲಿ ಪ್ರಾಪರ್ ರೀತಿಲಿ ಇದು ಕಟ್ಟಡ ಆಗಿಲ್ಲ ಅಂತ ಶಾಸಕರು ಹೇಳಿಕೆ ಕೊಡ್ತಾರೆ. ಇವತ್ತು ಆ ಕುಟುಂಬದವರಿಗೆ ಯಾವ ರೀತಿಲಿ ಪರಿಹಾರ ಘೋಷಣೆ ಮಾಡಿಲ್ಲ ಶಾಸಕರು. ಇವತ್ತು ಕಾಂಟ್ರಾಕ್ಟರ್ ಯಾರು ಕಟ್ಟಡ ಮಾಡಿದ್ದಾರೆ ಅವ್ನು ಬ್ಲ್ಯಾಕ್ ಲಿಸ್ಟ್ದಾಗ ಹಾಕ್ರಿ, ಅದು ಹಾಕ್ರಿ ಅಂತ ಕತಿ ಹೇಳಿ ಹೋಗಿದ್ದಾರೆ. ಇವತ್ತು ನಾನು ಶಾಸಕ ಇದ್ರೆ ಇವತ್ತು ಇಮಿಡಿಯೇಟ್ ಪರಿಹಾರ ರಿಲೀಸ್ ಮಾಡ್ತಿದ್ದ ಬಡ ಕುಟುಂಬದ ಮಕ್ಕಳಿಗೆ. ಇವತ್ತೇನಾಗಿದೆ ಅಂದರೆ 2016ದಾಗೂ ಇವ್ರದೇ ಸರ್ಕಾರ, ಈಗ ಇದ್ದಿದ್ದೂ ಇವ್ರದೇ ಸರ್ಕಾರ. ಈಗ ಇವ್ರ ಸರ್ಕಾರದಾಗ ಖಾಲಿ PU ಕಾಲೇಜ್ಗಳು, ಅಕಾಡೆಮಿಗಳು ಇವೇ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದೆ ಅಂದರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿಬಿಟ್ಟಿದೆ. ಪರ್ಸೆಂಟೇಜ್ ಹೆಚ್ಚಿಗಾಗಿ ಕ್ವಾಲಿಟಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲ ಕಟ್ಟಡ ಏನಾದ್ರೆ ಬೇಗಾಗಿ ಇಮಿಡಿಯೇಟ್ ಮುರಿದಾಗಿ ಛತ್ ಬೀಳ್ತಾ ಇದೆ, ಕೆಲವು ಕಡೆ ಏನೇನೋ ಆಗಿದೆ. ಅದಕ್ಕೆ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ನಾನು DC ಸಾಹೇಬ್ರಿಗಾಗಲಿ, ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಆಗಲಿ, ಈ ಗೌರ್ಮೆಂಟ್ ಕಾಲೇಜಸ್ ಕಲಬುರ್ಗಿ ಸಿಟಿನಲ್ಲಿದು ನಾನು ಹೇಳ್ತಾ ಇಲ್ಲ, ಇಡೀ ಕಲಬುರ್ಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಪರಿಸ್ಥಿತಿಗಳು ಸ್ಟೂಡೆಂಟ್ ಹೋಗಿ ಕೂಡ್ಬೇಕಂದ್ರೆ ಭಯಪಡ್ತಾ ಇದ್ದಾರೆ. ಯಾವಾಗ ಕಾಲೇಜ್ ಬೀಳ್ತದೆ ಸ್ಕೂಲ್ ಬೀಳ್ತದೆ ಅಂತ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಭಾಗದಾಗ. ಈ ಸರ್ಕಾರದಾಗ ಬಜೆಟ್ ಇಲ್ಲ, ಫಂಡ್ ಇಲ್ಲ. ಶಾಸಕರುಗಳೇ ಹೇಳ್ಕೊತಾ ಇದ್ದಾರೆ, ನಮ್ಮ ದಕ್ಷಿಣ ಮತ ಶಾಸಕರೇ ಒಂದು ಕಾರ್ಯಕ್ರಮದಾಗ ಹೇಳಿದ್ರು ನಮ್ಮ ಹತ್ರ ಬಜೆಟ್ ಇಲ್ಲ, ಫಂಡ್ ಇಲ್ಲ ಅಂತ. ಇಂಥ ಶಾಸಕರು ಅಧಿಕಾರದಾಗ ಯಾಕೆ ಇರ್ಬೇಕಂತ ನಾನು ಕೇಳ್ತೀನಿ. ಪರಿಹಾರ ಘೋಷಣೆ ಮಾಡ್ಬೇಕಾಗಿದೆ ಶಾಸಕರೇ. ನಿಮ್ಮ KKRDB ನಿಮ್ಮ ಅಜಯ್ ಸಿಂಗ್ ಅವರೇ ಇದ್ದಾರಲ್ಲ ಚೇರ್ಮನ್, ನೀವು ಅವ್ರ ಆಪ್ತ ಧರ್ಮಸಿಂಗ್ ಸಾಹೇಬರು ಮನೆ ಮಗ ಇದ್ದಂಗೆ ನೀವು ಇಮಿಡಿಯೇಟ್ ನೀವು ಒಂದು 5-5 ಲಕ್ಷ ರೂಪಾಯಿ ಪಾಪ ಬಡವ ಮಕ್ಕಳು PU ಕಾಲೇಜ್ ಸ್ಟೂಡೆಂಟ ಒಂದು ಸ್ಪೇನ್ ಅವರು ಇವತ್ತು ಬ್ಯಾಕ್ ಪೇನ ಒಂದು ಡ್ಯಾಮೇಜ್ ಆಗಿದೆ. ಡಾಕ್ಟರ್ ಈಗ ಕೇಳಿದೆ ನಾನು, ಮುಂದೆ ಮಗು ಫಸ್ಟ್ ಇಯರ್ ಅಂದರೆ ಈಗ ಅವರು ಮುಂದೆ ಹೆಂಗೆ ಜೀವನ ಅವ್ರದ್ದು. ಬಡ ಕುಟುಂಬದವ್ರು ಇವತ್ತು ಗೌರ್ಮೆಂಟ್ ಸ್ಕೂಲ್ದಾಗ ಯಾರು ರೊಕ್ಕದವ್ರು ಓದ್ತಾ ಇಲ್ಲ, ಬಡ ಮಕ್ಕಳು ಓದ್ತಾ ಇದ್ದಾರೆ, ರೈತರ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಶಾಸಕರು ಅವ್ರ ಕುಟುಂಬದವ್ರಿಗೇನೆ ಪರಿಹಾರ ಘೋಷಣೆ ಮಾಡಬೇಕಾಗಿತ್ತು. ಮುಂದಿನ ದಿನದಾಗ ನಾವು ಸರ್ಕಾರ ಜೊತೆ ಮಾತಾಡ್ತೋ ಅದು ಮಾತಾಡ್ತೋ ಅಂತ ಇವೆಲ್ಲ ಗೊಳ್ಳು ಮಾತುಗಳು ಬಿಡ್ರಿ. ಇವು ಆಗಲಾರ್ದು. ನಮ್ಮ ಭಾಗದಾಗ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಎಷ್ಟೋ ಬಡು ಮಂದಿ ಎಷ್ಟೋ ನಷ್ಟ ಮಾಡ್ಕೊಂಡ್ರೆ ಅವ್ರಿಗೆ ಎಂದು ಪರಿಹಾರ ಸಿಕ್ಕಿಲ್ಲ. ಆಕ್ಸಿಡೆಂಟ್ ಆದವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಸುಮ್ಮನೆ ಬಂದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನದಾಗ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ನಮ್ಮ ಕಲಬುರಗಿ ಜಿಲ್ಲೆದಾಗ ಎಲ್ಲ ಪರಿಸ್ಥಿತಿ ಗಂಭೀರ ಆಗಿದೆ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ದವರು. ಅದಕ್ಕೆ ಈಗ ತಾನೇ ಪ್ರಿನ್ಸಿಪಲ್ ಆಗಲಿ ಎಲ್ಲ ಹಾಸ್ಪಿಟಲ್ ಅಥಾರಿಟಿ ಅವ್ರ ಜೊತೆ ನಾವು ಚರ್ಚೆ ಮಾಡಿದೆವು. ನೋಡೋಣ ಇವರು ಇವತ್ತು ನಾವು ವಿರೋಧ ಪಕ್ಷದವ್ರು ಮಾತಾಡಿದ್ರು ಅಂತ ಮತ್ತೆ ನಾಳೆ ಬಂದು ಶಾಸಕರಿಂದ ಚೆಕ್ ಕೊಟ್ಟರೆ ಕೊಡ್ಬೋದು. ಆ ಬಡ ಕುಟುಂಬದವರಿಗೆ ಒಂದು ಸಹಾಯ ಆಗ್ತದಂತ ನಮಗೊಂದು ಆಸೆ ಇದೆ ಅಂತ ಹೇಳಕ್ಕೆ